ಸಂದರ್ಭದಲ್ಲಿ ಈ ಭಾಗದ ಇವತ್ತಿನ ನಮ್ಮ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದರು. ಅವರು ಕೂಡ ಅತ್ಯಂತ ಕ್ರಿಯಾಶೀಲತೆ ವಹಿಸಿ ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವುದಿರ್ಬೋದು, ಈ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕಿರ್ಬೋದು, ಸಾಕಷ್ಟು ಹಗಲಿರುಳು ಪ್ರಯತ್ನ ಪಟ್ಟಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆ ವಿಶೇಷವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಅದರಿಂದ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಒಂದು ಅಚ್ಚುಕಟ್ಟಾಗಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಪರವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೆಲ್ಲ ತಾಯಂದಿರು ತಾವು ಬಂದಿದ್ದೀರಾ. ಈಗಾಗಲೇ 2.5 ವರ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಮನೆ ಮನೆಗೆ ಸರ್ಕಾರದ ನೇರವಾಗಿ ಹಣ ಸಂದಾಯ ಆಗೈತಿ. ಸಾಕಷ್ಟು ಜನರ ಜೀವನದಲ್ಲಿ ಆರ್ಥಿಕ ಸಹಾಯ ಆಗೈತಿ. ಯುವಕರಿಗೆ ಇದರಿಂದ ಅನುಕೂಲ ಆಗೈತಿ. ವಿರೋಧ ಪಕ್ಷದವರು ಸಾಕಷ್ಟು ಟೀಕಾ ಟಿಪ್ಪಣಿಗಳನ್ನು ಮಾಡಿದರೂ ಕೂಡ ಈ ಯೋಜನೆಗಳಿಂದ ಲಾಭ ಜಾಸ್ತಿ ಆಗೈತಿ, ನಷ್ಟ ಏನೂ ಆಗಿಲ್ಲ. ಸರ್ಕಾರದ ಮೇಲೆ ಯಾವುದೂ ಹೊರೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಆರ್ಥಿಕತೆಯನ್ನು ಒಳ್ಳೆಯ ಒಂದು ದೃಷ್ಟಿಕೋನದಿಂದ ಒಳ್ಳೆಯ ಮಾರ್ಗದಲ್ಲಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅನುದಾನ ಬರಾಕತ್ತೈತಿ. ತಾವು ನೋಡ್ಬೋದು, PWD ಇಲಾಖೆಯಿಂದ ಸಾಕಷ್ಟು ಅಭಿವೃದ್ಧಿ ಆಗಾಕತ್ತೈತಿ. ಸಾಕಷ್ಟು ಹೊಸ ರೋಡ್ಗಳು ಆಗಾಕತ್ತವು. ನೀರಾವರಿ ಯೋಜನೆಗಳಿಗೂ ಕೂಡ ನಮ್ಮಲ್ಲಿ ಅನುದಾನದ ಕೊರತೆ ಇಲ್ಲ. ಅದೇ ರೀತಿ ಬೇರೆ ಎಲ್ಲ ಯೋಜನೆಗಳು ಅದರ ಪಾಡಿಗೆ ಅವು ಎಲ್ಲ ಪ್ರಾರಂಭ ಅದಾವ. ಮತ್ತು ಯಾವತ್ತು ಕಾಂಗ್ರೆಸ್ ಪಕ್ಷ ಯಾವ್ಯಾವ ರಾಜ್ಯದಲ್ಲಿ ನಾವು ಸರ್ಕಾರ ರಚನೆ ಮಾಡಿದ್ದೀವಿ, ನಮ್ಮ ಉದ್ದೇಶ ಬಡವರು, ದೀನದಲಿತರು, ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಯೋಜನೆಗಳು ಹೋಗಿ ತಲುಪಬೇಕು. ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಸರ್ಕಾರದಿಂದ ಅನುಕೂಲ ಆಗಬೇಕಂತ ಯೋಜನೆಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ. BJP ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ರಚನೆ ಮಾಡೈತಿ, ಬಂಡವಾಳಶಾಹಿಗಳ ಪರವಾಗಿ ಅವರ ಯೋಜನೆಗಳು ಇರ್ತಾವ. ಅದರ ತದ್ವಿರುದ್ಧವಾಗಿ ಜನಸಾಮಾನ್ಯರಿಗೆ, ಸಮಾಜದಲ್ಲಿ ಕಟ್ಟ ಕಡೆಯ ಜನರಿಗೆ, ಶೋಷಣೆಗೆ ಒಳಗಾದಂಥವರ ಬೆನ್ನಿಗೆ ನಿಲ್ಲುವಂಥ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ.